ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಬಾಸುಂದಿ ಮಾಡಿ ರೆಸಿಪಿನ ಹಾಕಿದ್ವಿ, ನಿನ್ನೆ ಮಾಡೋಕ್ಕಾಗಲಿಲ್ಲ ಇನ್ನು. ಇವತ್ತು ಹಳೇ ಹುಣಸೆಹಣ್ಣು ಚಿತ್ರಾನ್ನ, ಹಳೆ ಕಾಲದ್ದು ನಮ್ಮ ಅತ್ತೆ ಮನೆಯವರು ಮಾಡ್ತಾಯಿದ್ರು ಇದನ್ನ. ಅದನ್ನು ಇವತ್ತು ಮಾಡಿ ತೋರಿಸೋಣ ನಿಮಗೆ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು. ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೋತೀರೋ ಅಷ್ಟರ ಮೇಲೆ ಮಾಡ್ಕೋಬೋದು. ಇದು ನಾನು ಮಾಡ್ತಾಯಿರೋದು ಒಂದು 4 ಜನಕ್ಕಾಗೋಷ್ಟು. ಫಸ್ಟು ಕಡಲೆ ಬೀಜನ ಕರೆದು ಎತ್ತಿಟ್ಕೋಬೇಕು. ಅದು ಗೊಜ್ಜೊಳಗಡೆ ಬೆಂದ್ಬಿಟ್ರೆ ಎಲ್ಲ ಮೆತ್ಕಾಗ್ಬಿಡುತ್ತೆ ಕಡಲೆ ಬೀಜ. ಇವಾಗ ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಕತ್ಕೋಬೇಕು ಅದನ್ನು, ಇಲ್ಲಾಂದ್ರೆಲ್ಲ ಕಪ್ಪಾಗ್ಬಿಡುತ್ತೆ. ಈಗ ಕರ್ದ್ಬಿಟ್ಟೆಲ್ಲ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ ಕಡಲೆ ಬೀಜನ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಈಗ ಸಾಸಿವೆ, ಜೀರಿಗೆ, ಕಡಲೆ, ಉದ್ದಿನಬೇಳೆ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ ಹಾಕೋಣ. 1 ಸ್ಪೂನ್ ಉದ್ದಿನಬೇಳೆ. ಎಣ್ಣೆಗೆ ಈರುಳ್ಳಿ ಹಾಕಿದ್ದೀವಲ್ವ, ಈಗ ಈರುಳ್ಳಿ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕೆಂಪು ಬೇಯ್ಕೊಳ್ಳುತ್ತೆ ಈರುಳ್ಳಿ. ಇದು ಹಳೆ ಕಾಲದ ರೆಸಿಪಿ, ಮೋಸ್ಟ್ಲಿ ಈಗ ಹೊಸಬ್ರಿಗೆಲ್ಲ ಬರೋಲ್ಲ ಅನಿಸುತ್ತೆ. ಈಗಿನ ನೋಡಿಕೊಂಡ್ರೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈಗ ನೋಡಿ, ಈರುಳ್ಳಿ ಎಣ್ಣೆ ಈ ಥರ ಈರುಳ್ಳಿ ಮೇಲೆ ಬಂದಾಗ ಅದು ಕ್ವಾಂಟಿಟಿ ಕರೆಕ್ಟಾಗಿದೆ ಅಂತ. ಸ್ವಲ್ಪ ಆಯಿಲ್ ಕರೆಕ್ಟ್ ಇದ್ರೇ ಚಿತ್ರಾನ್ನಗಳಗೆಲ್ಲ ಚೆನ್ನಾಗಾಗೋದಿಲ್ಲ. ಈಗ ನೋಡಿ, ಈರುಳ್ಳಿ ಕೆಂಪಾಗಿದೆ. ಈಗ ಅದಕ್ಕೆ ಹುಣಸೆಹಣ್ಣು ಹಾಕೋತೀನಿ. ಅರಿಶಿನ ಹಾಕಿದ್ದೀನಿ, ಈಗ ಹುಣಸೆಹಣ್ಣು ಹಾಕಿ ಅದು ಸೋಸ್ಕೊಂಡ್ರೆ ಅದ್ರದ್ದು ಸಿಪ್ಪೆ ಎಲ್ಲ ಬರೋಲ್ಲ. ಹಾಗಾಗಿ ಅದು ನಾನು ಹಾಕ್ತಾಯಿದ್ದೀನಿ ಹುಣಸೆಹಣ್ಣು. ಈಗ ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆ ಹಾಕಿದ್ದೆ ನಾನು. ಅದರದ್ದೆಲ್ಲ ಚೆನ್ನಾಗಿ ರಸ ತಕ್ಕೊಂಡು ಅದನ್ನು ಸೋಸಿಗೆ ಇದಕ್ಕೆ ಹಾಕಿದ್ದೀನಿ ಬಾಣಲಿಗೆ. ಅದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದಿಬೇಕಾದ್ರೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಇದು 4 ಜನ ಕ್ವಾಂಟಿಟಿ ಅಲ್ವಾ, ಅಷ್ಟು ಬೆಲ್ಲ ಆದರೆ ಸಾಕಾಗುತ್ತೆ ನಿಮಗೆ. ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಎಲ್ಲ ಗಟ್ಟಿ ಬರಬೇಕು. ಸ್ವಲ್ಪ ಹುಣಸೆಹಣ್ಣು ಕುದೀಲಿ ಸ್ವಲ್ಪ. ಈಗ ಹುಣಸೆಹಣ್ಣು ಬೆಲ್ಲ ಹಾಕಿದ್ದೀನಲ್ವಾ, ಈಗ ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಈರುಳ್ಳಿ ರೋಸ್ಟ್ ಆಗೋಕ್ಕೆ. ಈಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಗೊಜ್ಜು ಕರೆಕ್ಟಾಗಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಬೆಂದು ಸ್ವಲ್ಪ ಗಟ್ಟಿ ಬರಬೇಕಿದು. ಇವಾಗ ನೋಡಿ, ಈಗ ಹುಣಸೆಹಣ್ಣೆಲ್ಲ ಬೆಂದು ಸ್ವಲ್ಪ ಗಟ್ಟಿ ಬಂದಿದೆ. ಈಗ ಅದರದ್ದು ಹುಳಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ನಾವು ಮನೇಲಿ ಬೇಳೆ ಸಾರು ಪೌಡ್ರು ಯೂಸ್ ಮಾಡ್ತೀವಲ್ವ, ಅದನ್ನೇ ಒಂದೇ 1 ಸ್ಪೂನ್ ಹಾಕ್ಬೇಕಷ್ಟೆ. ಈಗ ಪುಳಿಯೋಗರೆಗೆಲ್ಲ ಪೌಡ್ರು ಮಾಡಿ ಇಟ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ ಇದಕ್ಕೆ. ಬರೀ ಬೇಳೆ ಸಾರು ಪೌಡ್ರು ಮನೇಲಿರುತ್ತಲ್ಲ, ಆ ಪೌಡ್ರನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು. ಕೊಬ್ಬರಿ ಇಲ್ಲ, ಎಳ್ಳಿಲ್ಲ, ಏನಿಲ್ಲ ಇದಕ್ಕೆ. ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ಕಾಮೆಂಟ್ಸ್ ಹಾಕಿ ನನಗೆ. ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಬೇಳೆ ಸಾರು ಪೌಡ್ರು ಒಂದೇ ಸ್ಪೂನ್ ಹಾಕಿರೋದು ನಾನು. ಕಾಯಿ ತುರಿ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಈಗ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು. ಮಾಮೂಲಿ ಮೀಡಿಯಮ್ ಕಾಯಿ ತುರಿ ಅಷ್ಟೇ ನೋಡಿ. ಈಗ ಕ್ವಾಂಟಿಟಿ ಎಷ್ಟು ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿ. ಕಾಯಿ ತುರಿ ಎಲ್ಲ ಸ್ವಲ್ಪ ಕಾಯಿ ಟೇಸ್ಟ್ ಬಿಡೋದಕ್ಕೆ ಒಂದು 2 ನಿಮಿಷ ಬೇಯಿಸ್ಬೇಕಷ್ಟೇ. ಈಗ ನೋಡಿ, ಕಡಲೆ ಬೀಜ ಕರ್ದಿಟ್ಕೊಂಡಿದ್ದೀನಲ್ವಾ, ರೈಸ್ ಕಲಿಸ್ಬೇಕಾದ್ರೆ ಕಡಲೆ ಬೀಜ ಹಾಕ್ಕೊಂಡು ಕಲಸೋಣ. ಇವಾಗ ಹುಳಿಗೆ ಹಾಕೋದು ಬೇಡ, ಮೆತ್ತಗಾಗ್ಬಿಡುತ್ತೆ. ರೈಸ್ ಹಾಕೊಂಡಾಗ ಕಲಿಸ್ಕೊಳ್ಳೋಣ. ಈಗ ನೋಡಿ, ಹುಣಸೆಹಣ್ಣು ಚಿತ್ರಾನ್ನ ರೆಡಿ ಇದೆ. ನೀವು ಆಪ್ಷನಲ್ಲಿದ್ದು, ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಒಬ್ಬೊಬ್ರು ಟೇಸ್ಟ್ ಅಂದರೆ ನಾವು ಹುಣಸೆಹಣ್ಣಿಗೆ ನಾನು ಹಾಕಲ್ಲ, ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕಿ ರೈಸ್ಗೆ ಕಲಿಸ್ಕೊಳ್ಳಿ. ಈಗ ನೋಡಿ, ಹುಣಸೆಹಣ್ಣು ಚಿತ್ರಾನ್ನ ರೆಡಿ ಇದೆ. ನೀವು ಮಾಡಿಬಿಟ್ಟು ಎಷ್ಟು ದಿವಸನಾರು ಇಟ್ಕೋಬೋದು. ಇದನ್ನ 15 ಡೇಸು 20 ಡೇಸ್ ತನಕ ಇಟ್ಕೋಬೋದು. ನೀವು ರೈಸ್ ಮಾಡ್ಕೊಂಡು ಕಲಿಸ್ಕೊಂಡು ಕಡಲೆ ಬೀಜ ಹಾಕೊಳ್ಳೋದಷ್ಟೇ. ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ನನಗೆ.
ಭಾಳ ಚೆನ್ನಾಗಿರುತ್ತೆ, ಮಾಡಿ ಎಲ್ಲರೂ.